ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಧರ್ಮ ಅಲ್ಲ, ಬಿಜೆಪಿ ಹಿಂದೂ ಧರ್ಮ ಅಲ್ಲ. ಅದು ಒಂದು ಪಾರ್ಟಿ, ಇದೊಂದು ಪಾರ್ಟಿ. ಇಲ್ಲಿ ಮುಸ್ಲಿಂ ಜನ ಒಂದಿಲ್ಲ ಸರ್, ಯಾರು ಒಂದಿಲ್ಲ. ಸುಮ್ಮನೆ ಅರ್ಧ ಅಲ್ಲಿ ಐತಿ, ಅರ್ಧ ಇಲ್ಲಿ ಐತಿ. ಚೆಕಪ್ ಮಾಡ್ಬೇಕಂದ್ರೆ ಅಲ್ಲಿಗೆ ಹೋಗ್ವಿ ನಾವು. ಹೌದೌದು. ದಾವಣಗೆರೆ ವಾತಾವರಣ ಬೇರೆ ಇದೆ ಸರ್. ಇಲ್ಲಿ ಸಮರ್ಥ ಸಾಹೇಬರಿಗೆ ಟಿಕೆಟ್ ಕೊಟ್ರೆ ಬರೋದು ಕಾಂಗ್ರೆಸ್, ಇಲ್ಲಿದ್ರೆ ಕಾಂಗ್ರೆಸ್ ಬರಂಗಿಲ್ಲ. ಎಲ್ಲಿಂದ ಬಡವ್ರು ಮಾಡ್ಕೊಂಡು ತಿನ್ನೋದು. ಯಾರ್ಯಾರಿಗೆ ದಾರಿಯವ್ರು ಹೋಗೋರ್ಕೊಳ್ಳಿ, ಕಾಂಗ್ರೆಸ್ ಇದು ಭದ್ರಕೋಟೆ ಯಾರು ನಿಂತ್ಕೊಳ್ಳಿ ಗೆಲ್ತಾರ ಸರ್. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಧರ್ಮ ಅಲ್ಲ, ಅದು ಬಿಜೆಪಿ ಹಿಂದೂ ಧರ್ಮ ಅಲ್ಲ. ಅದು ಒಂದು ಪಾರ್ಟಿ, ಇದೊಂದು ಪಾರ್ಟಿ. ಅವ್ರು ಮಲ್ಲಿಕಾರ್ಜುನ ಸಾಹೇಬರು 35 ವರ್ಷದಿಂದ 40 ವರ್ಷದಿಂದ ಎಲ್ಲ ಸಮಾಜಕ್ಕೆ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ. ಶಾಂತಿಯಿಂದ ದಾವಣಗೆರೆ ಐತಿ. ಏನು ಸರ್, ಅದ್ರ ಬಗ್ಗೆ ಏನು ಇದು ಇಲ್ಲ. ಈಗ ನಮಗೆ ಟಿಕೆಟ್ ಕೊಡ್ರಿ, ಅವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಆಗಂಗಿಲ್ಲ. ನಮಗೆ ಸಮರ್ಥ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಎಲ್ಲ ಮುಸ್ಲಿಂ ಜನ ಓಟ್ ಹಾಕ್ತೀವಿ. ಇಲ್ಲಿ ಮುಸ್ಲಿಂ ಜನ ಒಂದಿಲ್ಲ ಸರ್, ಯಾರು ಒಂದಿಲ್ಲ. ಸುಮ್ಮನೆ ಅರ್ಧ ಅಲ್ಲಿ ಐತಿ, ಅರ್ಧ ಇಲ್ಲಿ ಐತಿ. ಮತ್ತು ಬೇರೆ ಪಕ್ಷ ಬರ್ತೈತಿ. ನಾವೇನಾರ ಸ್ವಲ್ಪ ತಪ್ಪು ಮಾಡಿದ್ರೆ ಬೇರೆ ಪಕ್ಷ ಬರ್ತೀವಿ. 35-40 ವರ್ಷದಿಂದ ಎಲ್ಲ ಸಮಾಜಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರೆ ಸರ್. ಗಲಾಟೆನೂ ಇಲ್ಲ, ಏನಿಲ್ಲ. 94 ಗಲಾಟೆ ಆಯ್ತು. ಅದೇ ಬೇರೆ ಕೋಮಿ ಗಲಾಟೆ ಅದು. ಎಲ್ಲ ಸಮಾಜನಾಗೆ ಅವರು ಒಳ್ಳೇದು ಮಾಡಿ, ಅವ್ರ ಅಪ್ಪಾರಾಗಲಿ ಮಲ್ಲಿಕಾರ್ಜುನ ಸಾಹೇಬ್ರು ಆಗಲಿ ಒಳ್ಳೇದು ಮಾಡ್ತಾರೆ ಸರ್. ಈಗ ಅವ್ರಿಗೆ ಬಿಟ್ಟು ನಾವು ಆಯ್ತಲ್ಲ ಕಾಂಗ್ರೆಸ್ಗೆ ಕೊಡ್ತೀವಿ, ಅವ್ರಿಗೆ ಬಿಟ್ಟು ಕೊಡೋಂಗಿಲ್ಲ ನಾವು ಕಾಂಗ್ರೆಸ್ಗೆ. ಸಮರ್ಥ ಅಂದ್ರೆ ಇವಾಗ ಕಾಂಗ್ರೆಸ್ಸಿಂದ ಟಿಕೆಟು ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ತೀವಿ ಅಂತ ನಿಮ್ಮ ಒಪಿನಿಯನ್, ಅಥವಾ ಇಲ್ಲ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತೀರಾ? ಹೇಗೆ? ಸಮರ್ಥಗೆ ಟಿಕೆಟ್ ಕೊಟ್ಟೇವೆ ನಾವು ಹಾಕ್ತೀವಿ ಕಾಂಗ್ರೆಸ್. ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಬೇಕು. ಇದಿದ್ರೆ ಬೇರೆ ಪಕ್ಷ ಬರೋದು ಚಾನ್ಸ್ ಐತೆ ಸರ್ ದಾವಣಗೆರೆ. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳ್ತಿದ್ರಲ್ಲಿ ಬೇಡ ಅಂತೀರಾ? ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳ್ತಾರೆ ಸರ್. ಅದು ಏನು ಸುಮ್ಮನೆ ಆಗಂಗಿಲ್ಲ. ಅದು ಸೈಫುಲ್ಲಾ ಸಾಹೇಬ್ರು ಕೊಟ್ಟರು, 35 ಮತ ತೊಗೊಂಡ್ರು, ಅವರು ಸೋಲ್ತರು. 26,000 ಮತ ತೊಗೊಂಡ್ರು, ಸೋಲ್ತರು ಅವರು. ಇಲ್ಲಿ ದಾವಣಗೆರೆ ವಾತಾವರಣ ಬೇರೆ ಇದೆ ಸರ್. ಇಲ್ಲಿ ಸಮರ್ಥ ಸಾಹೇಬರಿಗೆ ಟಿಕೆಟ್ ಕೊಟ್ರೆ ಬರೋದು ಕಾಂಗ್ರೆಸ್, ಇಲ್ಲಿದ್ರೆ ಕಾಂಗ್ರೆಸ್ ಬರಂಗಿಲ್ಲ. ಕಾಂಗ್ರೆಸ್ ಬರಲ್ಲ. ಇಲ್ಲ ಸರ್. ಅಂದ್ರೆ ಒಂದ್ ಕಡೆ ಜಬ್ಬಾರ್ ಅವರು ಇದ್ದಾರೆ, ಖಾಲಿದ್ ಅವರು, ಪೈಲ್ವಾನ್ರು ಕೇಳ್ತಾರೆ ಸರ್. ಅವರು ಇದು ಅದು ಇಲ್ಲಿ ನಮ್ಮ ಏನೈತಿ ಬುದ್ಧಿ, ಇಲ್ಲಿ ಕಾಂಗ್ರೆಸ್ ಪಕ್ಷ ಸಮರ್ಥ ಸಾಹೇಬ್ರಿಗೆ ಕೊಟ್ರೆ ಬರೋದು, ಇಲ್ಲಿದ್ರೆ ಬರಂಗಿಲ್ಲ. ಅಂದ್ರೆ ಕಾಂಗ್ರೆಸ್ ಇಂದ ಟಿಕೆಟ್ ಸಮರ್ಥ ಅವ್ರಿಗೆ ಕೊಡ್ಬೇಕು, ಸಮರ್ಥ ಅವ್ರ ಇಲ್ಲಿ ಆರಿಸಿ ಬರ್ತಾರ ಅಂತೀರಿ? ಹೌದು ಸರ್, ಬರ್ತಾರೆ ಸರ್. ಅವ್ರಿಗೆ ಎಲ್ಲ ಎಲೆಕ್ಷನ್ ಹೆಂಗೆ ಮಾಡಬೇಕು, ಹೆಂಗಿಲ್ಲ ಎಲ್ಲ ಸಮಾಜದವ್ರಿಗೆ ಕರ್ಕೊಂಡೋಗಿ ಎಲೆಕ್ಷನ್ ಮಾಡ್ತಾರೆ ಸರ್ ಅವ್ರು. ಅದು ಅಲ್ಪಸಂಖ್ಯಾತರಿಗೆ ಕೊಟ್ರೆ ಆಗಲ್ಲ ಅಂತೀರಾ? ಆಗಂಗಿಲ್ಲ ಸರ್, ಆಗಂಗಿಲ್ಲ. ಮತ್ತೆ ಇಲ್ಲಿ 2004ರಿಂದ ಕೂಡ ಶಾಮನೂರು ಶಿವಶಂಕರಪ್ಪನವರು ಅಭಿವೃದ್ಧಿನೇ ಮಾಡಿಲ್ಲ ಅಂತಾರೆ. ಯಾಕೆ ಮಾಡಂಗಿಲ್ಲ ಸರ್? ಮಾಡ್ತಾರ ಸರ್. ಎಲ್ಲ ರೋಡ್ ಗಿಡ್ ಮಾಡಿದ್ದು ಅವ್ರೆ, ಎಲ್ಲ ಮಾಡಿದ್ದು ಅವ್ರು ಸರ್. ಯಾಕೆ ಮಾಡಂಗಿಲ್ಲ? ಸುಮ್ಮನೆ ಏನಾರು ಹೇಳ್ತಾರ ಅವರು. ಇವ್ರು ಜಬ್ಬರ್ ಸಾಬ್ ಎಲ್ಲಿ ಇದ್ರು ಸರ್? ಕಾಂಗ್ರೆಸ್ನಾಗಿದ್ರಲ್ಲ ಜಬ್ಬರ್ ಸಾಬ್. ಅವ್ರು ಹೇಳ್ಬೇಕು. ಅಂದ್ರೆ ಇಲ್ಲಿ ಮುಂದೆ ಯಾವುದೋ ಒಂದು ಏರಿಯಾ ಹೇಳಿದ್ರು, ಅಲ್ಲಿ ಮನೆ ಕೀಳಿಸಿದ್ರು, ಮನೆನ ಕೊಟ್ಟಿಲ್ಲ ನಮಗೆ. ಈ ರೋಡ್ ಬೀದಿಯಲ್ಲಿ ಇದ್ದೇವೆ ನಾವೆಲ್ಲ, ಬಾಡಿಗೆಯಲ್ಲೇ ಇದ್ದೇವೆ ಅಂತ ಹೇಳ್ತಾರೆ. ಆಮೇಲೆ ಸರಿಯಾದಂಥ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಇಲ್ಲಿ. ಆಮೇಲೆ ಸರಿಯಾದಂಥ ಗೌರ್ಮೆಂಟ್ ಕಾಲೇಜ್ ಇಲ್ಲ. ಅಂದರೆ ಸಾಕಷ್ಟು ಸಮಸ್ಯೆಗಳಿದೆ, ಯಾರು ಕೇಳ್ತಾ ಇಲ್ಲ ನಮ್ಮನ್ನ ಅಂತಾರೆ. ಇದು ಗೌರ್ಮೆಂಟ್ ಜಾಗದಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಏನು ಸರ್, ಅದು ಗೌರ್ಮೆಂಟ್ ಜಾಗದಲ್ಲಿ ಹಾಕಂತ ತೆಗ್ದರು ಅವರು. ಅಲ್ಲಿ ಕೊಟ್ಟಿದ್ದಾರೆ ಮನೆ. ಆಗ್ತೈತಿ, ಇಂಪ್ರೂವ್ಮೆಂಟ್ ಆಗ್ತೈತಿ ಸರ್, ಆಗ್ತೈತಿ ಇಂಪ್ರೂವ್ಮೆಂಟ್. ಯಾಕಾಗಂಗಿಲ್ಲ? ಅಂದರೆ ಇಲ್ಲಿ ಸರಿಯಾದಂಥ ಈ ಕಾರ್ಮಿಕರಿಗೆ ದುಡಿಲಿಕ್ಕೆ ಕಾರ್ಖಾನೆಗಳೇ ಇಲ್ಲ ನಿಮ್ಮ ಭಾಗದಲ್ಲಿ ಅಂತಾರೆ. ಐತಿ ಸರ್. ಮಂಡಕ್ಕಿ ಬಟ್ಟಿಲಿ ಒಟ್ಟು ಒಂದು ಕಾರ್ಖಾನೆ ಐತಿ, ಮತ್ತು ಗುಜರಿ ಅಂತ ಕಾರ್ಖಾನೆ ಐತಿ ಸರ್. ಮಾಡ್ತಾರೆ. ಅಭಿವೃದ್ಧಿ ಇನ್ನೂ ಸಾಕಷ್ಟು ಮಾಡ್ಲಿಕ್ಕೆ ಅಭಿವೃದ್ಧಿ ಸಾಕಷ್ಟು ಇದೆ. ಬಟ್ ಈ ಕಾಂಗ್ರೆಸ್ನವರು ಮಾಡ್ತಾರೆ, ಬೇರೆಯವರು ಆದ್ರೆ ಆಗಲ್ಲ ಅಂತೀರಿ ನೀವು? ಹ್ಞೂ ಸರ್, ಕಾಂಗ್ರೆಸ್ಸೇ ಮಾಡೋದು. ಸಮರ್ಥ ಸಾಹೇಬ್ರಿಗೆ ಟಿಕೆಟ್ ಕೊಡೋದೇ ಮಾಡೋದು. ಸಮರ್ಥ ಅವರೇ ಕೊಡ್ಬೇಕು ಟಿಕೆಟ್. ಸಮರ್ಥರಿಗೆ ಕೊಡ್ಬೇಕು ಸರ್ ಟಿಕೆಟ್. ಈ ಬಾರಿ ಎಲೆಕ್ಷನ್ ಏನು ಸರ್, ಏನು ಸೀಟ್ ಯಾರಿಗೂ ಇನ್ನೂ ಇದಾಗಿಲ್ಲ. ಅದೇ ಯಾರಿಗೆ ಟಿಕೆಟ್ ಕೊಡಬೇಕು? ಯಾರಿಗೂ ಒಳ್ಳೆ ಕೆಲಸ ಮಾಡ್ತಾರೋ. ಅಂದರೆ ಈ ಬಾರಿ ಮಲ್ಲಿಕಾರ್ಜುನ ಅವ್ರ ಮಗ ಸಮರ್ಥ ಅವ್ರಿಗೆ ಕೊಡ್ಬೇಕಂತ ಒಬ್ರು ಹೇಳ್ತಾರೆ, ಇಲ್ಲ ನಮ್ಮ ಮುಸ್ಲಿಂ ಸಮುದಾಯವ್ರಿಗೆ ಕೊಡ್ಬೇಕಂತೇಳಿ ಜಮೀರ್ ಅಹಮದ್ ಅವ್ರು ಹೇಳ್ತಾರೆ. ಸರ್, ನಮ್ಗೆ ಯಾರಿಗಾರಿಗೂ ಕೊಡಲಿ. ಈ ಕ್ಷೇತ್ರ ಆಯ್ತಲ್ಲ ಕಾಂಗ್ರೆಸ್ಸಿಂದ, ಇಲ್ಲಿ ಯಾರಿಗಾರ ಕೊಡಲಿ, ನಮಗೆ ಕೆಲಸ ಮಾಡ್ಬೋದು. ಈಗ ಸತತ ಈಗ ಶಾಮನೂರು ಶಿವಶಂಕರಪ್ಪನವ್ರು ಬರ್ತಾ ಇದ್ರು, ಇಲ್ಲಿ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ? ಸ್ವಲ್ಪ ಮಾಡಿದಾವೆ, ಸ್ವಲ್ಪ ಇಲ್ಲ, ಸ್ವಲ್ಪ ಪೆಂಡಿಂಗ್ ಅದಾವೆ. ಇನ್ನೂ ಮಾಡಬೇಕಾಗಿತ್ತು, ಇನ್ನೂ ಕೆಲಸ ಐತೆ ನಮ್ಗೆ. 12ನೇ ಗಿರಾತ್ನಾಗ ನಮಗೆ ಆಸ್ಪತ್ರೆ ಒಂದು ಬೇಕು. ಆ ಶಾದಿ ಮೇಲೆ ತೆಗೆದು ಆಸ್ಪತ್ರೆ ಮಾಡ್ಬೋದು. ಒಂದು ಚೆಕಪ್ ಮಾಡ್ಬೇಕಂದ್ರೆ ಅಲ್ಲಿಗೆ ಹೋಗ್ವಿ ನಾವು. ಹೌದೌದು.
ಈಗ ನಿಮ್ಮ ಭಾಗದಲ್ಲಿ ಒಳ್ಳೆ ಆಸ್ಪತ್ರೆ ಗೌರ್ಮೆಂಟದು ಯಾವುದು ಇಲ್ಲ ಸರ್, ಅದು ಒಂದು ಟ್ಯಾಂಕಿ ಹಿಂದೆ ಅದು ಒಂದು ಐತೆ ನೋಡ್ರಿ, ಒಂದು ಇದ್ದರೆ ಒಂದು ಇದ್ರಲ್ಲ ಅಲ್ಲಿ. ಅಂದ್ರೆ ಏನು ಸರಿಯಾದ ಉಪಕರಣಗಳಿಲ್ಲ ಅಲ್ಲಿ ಅಂತ ಹೇಳ್ತಾರೆ. ನಡೀತದೆ, ಅದು ಅಷ್ಟೇನು ಇದಿಲ್ಲ, ಹೆಣ್ಮಕ್ಳಿಗೆ ಸ್ವಲ್ಪ ಸ್ವಲ್ಪ ನಡೀತದೆ. ಒಂದು ಇದು ರಕ್ತ ಚೆಕಪ್ ಮಾಡ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ನಾವು. ಹೌದೌದು, ಅಂದ್ರೆ ಅಷ್ಟು ದೂರನೇ ಹೋಗ್ಬೇಕು. ಅಷ್ಟು ದೂರ ಮತ್ತು 100 ರೂಪಾಯಿ ಕೊಟ್ಟು ಅಲ್ಲಿ ಹೋಗ್ಬೇಕು, ಅಲ್ಲ 500 600 ರೂಪಾಯಿ 100 ರೂಪಾಯಿ ಕೊಡ್ಬೇಕು ನಾವು. ಎಲ್ಲಿಂದ ಬಡವ್ರು ಮಾಡ್ಕೊಂಡು ತಿನ್ನೋದು, ಎಲ್ಲಿಂದ ತರಲಿ? ಸಾಯಂಕಾಲ ಮಟ್ಟ ಮಾಡಿರೋ 400 ರೂಪಾಯಿ ದುಡಿಯಲ್ಲ ನಮ್ಗೆ. ಕೊಡಿ ಸರ್, ನಾವು ಅದೇ ಇದೆ ಅಂತ ಇದೆ. ಇದು ಕಾಂಗ್ರೆಸ್ಸಿಂದ, ಕಾಂಗ್ರೆಸ್ ಭದ್ರಕೋಟೆ. ಭದ್ರಕೋಟೆ. ಯಾರಾದ್ರೂ ನಿಂತ್ಕೊಳ್ಳಿ, ನಮಗೆ ಅವರು ಇವರು ಅಂತ ಇಲ್ಲ, ನಮ್ಗೆ ಕೆಲಸ ಮಾಡಿಕೊಡಿ. ಕೆಲಸ ಮಾಡಿಕೊಡ್ಬೇಕು. ಅಂದರೆ ಈಗ ಹಾಸ್ಪಿಟ್ಲ್ ಆಗಬೇಕು, ಮತ್ತೆ ಏನೇನು ಆಗಬೇಕು? ಆಸ್ಪತ್ರೆ, ಕಾಲೇಜು, ಗೌರ್ಮೆಂಟ್ ಕಾಲೇಜ್. ಏನು ಇದು ಅಲ್ಲಿ ಇದು ಆಗಿಲ್ಲ, ಅಭಿವೃದ್ಧಿ ಇಲ್ಲ. ಬರೀ ಮೊದಲೇ ಈ ಕಡೆ ಅದು ಏನು ಹೇಳಿದಾರೆ, ಮೊದಲೇ ಮೊನ್ನೆ ಎಲೆಕ್ಷನ್ ಅದಲ್ಲ, ಇಲ್ಲಿ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಇನ್ನು ಮತ್ತು ಮುಂದೆ ನೋಡಬೇಕು. ಇನ್ನೊಂದು ಕಡೆ ಏನಂತಂದರೆ ಇಲ್ಲಿ ಏನಾಗುತ್ತೆ, ಕಾಂಗ್ರೆಸ್ದ ಗ್ಯಾರಂಟಿ ಯೋಜನೆಗಳಿದೆ ಅಲ್ರಿ, ಅದಕ್ಕೆಲ್ಲ ದುಡ್ಡಿದೆ, ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ ಸರ್. ಅದು ಒಂದು ಜನ ಹಿಂಗೆ ಹೇಳ್ತಾರೆ, ಇನ್ನೊಂದು ಜನ ಹಿಂಗೆ ಹೇಳ್ತಾರೆ, ಮಾಡೋರಿಗೆ ಗೊತ್ತು ಸರ್. ಅದು ಒಟ್ಟು ಏನಾದರೂ ಮಾಡಲಿ, ಅಭಿವೃದ್ಧಿ ಮಾಡಲಿ. ಓಕೆ, ಈಗ ಯಾರಾದ್ರಿಗೆ ಟಿಕೆಟ್ ಕೊಡಲಿ, ಒಟ್ಟು ನಮ್ಮ ಕೊಡಲಿ ಸರ್, ಯಾರ್ಯಾರಿಗೆ ದಾರಿಯವ್ರು ಹೋಗೋರು ಕೊಡಲಿ. ಕಾಂಗ್ರೆಸ್ ಇದು ಭದ್ರಕೋಟೆ, ಯಾರ್ಯಾರು ನಿಂತ್ಕೊಳ್ಳಿ ಗೆಲ್ತಾರೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.